ಪರಮೇಶ್ವರ ಬಂದರೆ ಗಂಡಾಂತರ. ನೋಡ್ರಿ, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ರಿ. ಈ ಲಾಯರ್ ಗುಂಡಣ್ಣ ಸ್ವಂತ ಅನುಭವದಲ್ಲಿ ಹೇಳ್ತಾನ್ರಿ, ಮದುವೆ ಆದ ವಸ್ತುರಲ್ಲಿ ಹೆಂಡತಿರ್ನ ಕಂಟ್ರೋಲ್ ಇಟ್ಕೋಬೇಕು, ಇಲ್ಲ ಅಂದ್ರೆ ಅವರು ನಮ್ಮನ್ನ ಕುಣಿಸಕ್ ಶುರು ಮಾಡ್ಬಿಡ್ತಾರೆ. ನೋಡ್ರಿ, ನಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಅವ್ರು ಬಾಯ್ ಮಾಡಲ್ಲ, ಬಾಲ ಬಿಚ್ಚಲ್ಲ. ನನ್ನ ಹೆಂಡತಿ ಹೆಸ್ರ ವೈಶಾಲಿ ರೀ. ಅಯ್ಯೋ, ಕಲ್ಕತ್ತಾಗೆ ಅದೇನೋ PD ಕ್ಲಾಸ್ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದಾಳೆ. ಬೇಡ ನಮ್ಮ ಕತೆ, ಹಗಲು ರಾತ್ರಿ ಎಲ್ಲ ಒಟ್ಟೊಟ್ಟಿಗೆ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದಾಳ್ರಿ. ನಾನ್ ಯಾರ್ರಿ? ಲಾಯರ್ ಗುಂಡಣ್ಣ. ಘಟ ಸ್ವಲ್ಪ ಹೆಡೆ ಬಿಚ್ಚಿದ್ರೆ ಕಾರ್ ಕೋಟದ ವಿಷ ಕಕ್ಕತ್ತೆ. ಈ ಲಾಯರ್ ಗುಂಡಣ್ಣ ತೊಡೆ ತಟ್ಟಿದ್ರೆ ಎದುರಾಳಿ ಚಿಂದಿ ಚಿತ್ರಾನ್ನ ಆಗ್ತಾನೆ. ಎದಳ ಮೇಲೆ ಸಾರ್ ಇಲ್ಲ. ಅಯ್ಯೋ, ಇಲ್ಲಿ ನನ್ನ ಅಷ್ಟೆಂಟು ಎಡಕಾಟೊತ್ತಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾನೆ. ಬೇಡ ಅವನ ಕತೆ. ಹೇಳಿ ಸರ್. ಅದೇ ಹೇಳ್ತಾ ಇದ್ದಲ್ಲ, ಮದ್ವೆ ಆದ ವಸ್ತ್ರಲ್ಲಿ ಹೆಂಡತಿರ್ನ ಕಂಟ್ರೋಲ್ ಇಟ್ಕೋಬೇಕು, ಇಲ್ಲ ಅಂದ್ರೆ ಗುಂಡು ಗುಂಡಕ್ಕೆ ದಪ್ಪಕ್ಕಾಗ್ಬಿಡ್ತಾರೆ. ಸಾರ್, ನೀವ್ ಒಂದ್ಸರಿ ನಮ್ಮ ಮನೆಗ್ ಬನ್ನಿ ಸಾರ್. ನಾನು ಹೆಂಡತಿನ ಯಾವ ತರ ಕಂಟ್ರೋಲ್ ಇಟ್ಕೊಂಡಿದೀನಿ ನೋಡಿ. ಅದಕ್ಕೆ ನನ್ನ ಹೆಂಡತಿ ತೆಳ್ಳಗಾಗ್ಬಿಟ್ಟಿದ್ದಾಳೆ. ಗ್ರಿಪ್ ಗ್ರಿಪ್. ಮಾತಾಡ್ತಾ ಇದ್ರೆ ಅಯ್ಯೋ, ನನ್ನ ಕ್ಲೈಂಟ್ ಇಟ್ಗೆ ಕೂಡ ಸ್ವಾಮಿ ಅಮ್ಮ, ಅವ್ರ ಸಂಸಾರದಲ್ಲಿ ಬೆಂಕಿ ಬಿದ್ದು ಬಿಟ್ಟಿದೆಯಂತೆ. ನೀವು ಅವ್ರಿಗೆ ಫ್ಯಾಮಿಲಿ ಲಾಯರ್ ಅಲ್ವಾ? ವೈಶಾಲಿ ರೇಷ್ಮೆ ಕೊಡು. ನನ್ನ ಪರಮ ಮಿತ್ರನ ಹೆಂಡತಿ ಕಣೋ. ಬನ್ನಿ. ರಾಂಗ್ ಟೈಮಲ್ಲಿ ರೈಟ್ ಎಂಟ್ರಿ ಕೊಟ್ಟಿದ್ಯಾ? ಬೈಲಿ. ಏನಾಯ್ತು? ಏನಾಯ್ತೆ? ನನ್ ಪತಿ ಪರಮೇಶ್ವರ ನನ್ ಮಾತು ಕೇಳ್ತಾ ಇಲ್ಲ. ಇಲ್ಲೂ ಅದೇ ಸಮಸ್ಯೆ. ಈಗ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾತ್ ಕೇಳಿಲ್ಲ ಅಂದ್ರೆ ಕೈ ಕತ್ತ ಸಾಚೆ ಬಿಸಾಕು. ಧೈರ್ಯವಾಗಿರಿ ಬಾಸ್, ನಾನಿದ್ದೀನಿ. ಹೌದು ಪಾರು, 3 ದಿನ ಆಚೆ ಒಣಗಿದ್ರೆ ಸರಿಯಾಗಿ ದಾರಿಗೆ ಬರ್ತಾರೆ. ಜಗಳ ಮಾಡ್ಬಂದ್ ಮಾತಾಡ್ತೀನಿ, ಕೂತಿರು. ಲ್ಯಾಂಡ್ಲೈನ್ ಮೊಬೈಲ್ ಸಿಗ್ನಲ್ ಹಿಡ್ಕೊಂಡು ಆಚೆ ಹೋಗ್ತಾ ಇದೀರಾ? ಆರಂಭದಲ್ಲಿ ಅಪಶಕುನ. ಕೋರ್ಟ್ಗೆ ಹೋಗ್ತಾ ಇದ್ದೀನಮ್ಮ. ಯಾವ ಕೊಟ್ಟಪ್ಪ? ನನ್ನ ಕ್ಲೈಂಟ್ ನೋಡಕ್ ಹೋಗ್ಬೇಕಮ್ಮ. ಅದಕ್ಕೂ ಮುಂಚೆ ತರಕಾರಿ ತಗೊಂಬನ್ನಿ. ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ತರಕಾರಿ ತರಕ್ ಹೋಗ್ಬೇಕಾ? ಬಾಸ್ ಗನ್ನು ಸುಟ್ಟಾಕ್ಬಿಡ್ತೀನಿ. ಮಾಡಿಕ್ಕಿರೋದ್ನ ತಿನ್ನಕ್ಕಾಗತ್ತೆ, ತರಕಾರಿ ತರಕ್ಕಾಗಲ್ವಾ? ಆಗಲ್ಲಮ್ಮ. ಆಗಲ್ಲ ಅಂದ್ರೆ ಈ ಸಲ ಮತ್ತೆ PD ಕ್ಲಾಸ್ ಹೋಗ್ತೀನಿ ನೋಡಿ. ಈ ಸಲ 3 ವರ್ಷದ ಕೋರ್ಸ್. ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಮ್ಮ, ಹೋಗ್ಬೇಡ. 6 ತಿಂಗಳು ಹೋಗ್ಬಿಟ್ಟು 7 ಕೆರೆ ನೀರ್ ಕುಡಿದೀನಿ. 3 ವರ್ಷ ಹೋಗ್ಬಿಟ್ರೆ 300 ಕೆರೆ ನೀರ್ ಕುಡಿಬೇಕಾಗುತ್ತೆ. ಹಾಗಾದ್ರೆ ಹೋಗಿ ತರಕಾರಿ ತಗೊಂಬನ್ನಿ. ನೋಡಿ, ದುಡ್ಡು, ಬ್ಯಾಗು, ಇದ್ರಲ್ಲಿ ತರಕಾರಿ ಲಿಸ್ಟ್ ಇದೆ. ಹಾಗೆ ರೇಟ್ ನಾನೇ ಫಿಕ್ಸ್ ಮಾಡಿದ್ದೀನಿ. ಇದೇ ರೇಟ್ಗೆ ಚೌಕಾಸಿ ಮಾಡಿ ತಗೊಂಬನ್ನಿ. ನೋಡಿ, ಗುನ್ನಣ್ಣವರು ಚೌಕಾಸಿ ಮಾಡಲ್ವಾ? ಏನ್ ಚೌಕಾಸಿ ಮಾಡ್ತಾರೆ ಪಾರು? ಆ ತರಕಾರಿ ಮಾಡೋ ಹೆಂಗ್ಸು ಕಿಸ ಕಿಸ ಅಂತ ನಗ್ಬಿಡ್ತಾಳೆ. ಇವರು ಪಕ್ಕ ಪಕ್ಕ ಅಂತ ಮುಖ ನೋಡ್ಕೊಂಡು ನಿಂತ್ಬಿಡ್ತಾರೆ. 900 ಗ್ರಾಮ್ ಹಾಕಿದ್ರು 1 kg ಅಂತ ಮನೆಗೆ ತರ್ತಾರೆ ಕಣೆ. ನೋಡಿ, ತರಕಾರಿ ತೂಕನು ಕರೆಕ್ಟ್ ಆಗಿರ್ಬೇಕು, ಚೌಕಾಸಿನೂ ಆಗ್ಬೇಕು, ಎರಡನ್ನೂ ಸರಿಯಾಗಿರ್ಬೇಕು. ಆಯ್ತಮ್ಮ, ಹೋಗ್ತಾ ವೇದನ್ ಕರ್ಕೊಂಡು ಹೋಗ್ಬಿಡ್ಲಾ? ಯಾಕೆ ರಸ್ತೆಲಿರೋ ಜನ ನಿಮ್ ಡಾನ್ಸ್ ನೋಡಿ ಕಲ್ ತಗೊಂಡು ಹೊಡಿಬೇಕಾ? ಓರೆ ಆಯ್ತಮ್ಮ, ಹೋಗ್ತೀನಿ. ಅಕ್ಕ, ಬಾಸ್ನ ನಾನು ಕಂಟ್ರೋಲ್ ಇಟ್ಕೊತೀನಿ. ನಡಿಯ. ಯಾಕೆ ವೈಶಾಲಿ ಗುನ್ನಣ್ಣವ್ರ ಮೇಲೆ ಬೆಳಗ್ನೆ ಗರಂ ಆಗಿದ್ಯಾ? ನೋಡೆ ಪಾರು, ಅವ್ರ ಕ್ಲೈಂಟ್ಗೆಲ್ಲ ಫೋನ್ ಮಾಡ್ಬಿಟ್ಟು ನನ್ನ ಹೆಂಡತಿ ನನ್ನ ನೋಡಿ ಗಡಗಡ ಅಂತ ನಡುತ್ತಾಳೆ ಅಂತ ಸುಳ್ಳು ಹೇಳ್ತಾರೆ. ನನ್ನ ಮಾನ ಮರ್ಯಾದೆ ಏನೇ ಆಗ್ಬೇಕು? ಹುಲಿ ಸಿಂಹಕ್ಕೆ ಹೆದರಲ್ಲ, ಹಳೆ ಗಂಡನಿಗೆ ಹೆದರ್ತೀನ. ಬಾಸ್, ಕತ್ಲೆಲ್ಲ ಕೋಟೆ ಕರ್ಕೊಂಡು ಹೋಗ್ತಾ ಇದ್ರಾ? ತೆಗಿಯ ಕನ್ನಡಕ. ಈಗ ಹೇಳ. ಓ, ಬೆಳಕು ಬಾಸ್. ಅಯ್ಯ, ಈ ರೇಟ್ ತರಕಾರಿ ಯಾರು ಕೊಡ್ತಾರ? ಹಲೋ, ದಿ ಗ್ರೇಟ್ ಲಾಯರ್ ಗುಂಡಣ್ಣ ಸ್ಪೀಕಿಂಗ್. ನಿನ್ನಷ್ಟು ನೀರು ಹೇಳ್ಕೋಬೇಕಲೇ. ಅಲ್ಲ ಸರ್, ಪೇಪರ್ ಅಲ್ಲಿ ಟೊಮೊಟೊಗೆ 40 ರೂಪಾಯಿ, ಬೆಂಡೆಕಾಯಿಗೆ 30 ರೂಪಾಯಿ, ಈರುಳ್ಳಿಗೆ 20 ರೂಪಾಯಿ ಅಂತ ಹಾಕಿದಾರಲ್ಲ, ಆ ರೇಟಿಗೆ ತರಕಾರಿ ಸಿಗುತ್ತಾ? ಸಿಗಲ್ವಾ? ಅಯ್ಯೋ ಶಿವನೇ, ನನ್ನ ಹೆಂಡತಿಗೆ ಏನು ಉತ್ತರ ಕೊಡ್ಲಪ್ಪ? ಹೇಳ, ಇಟ್ಗೆ ಕೊಡು ಸ್ವಾಮಿ. ಹೌದಾ? ಅಯ್ಯೋ, ಹೌದಾ? ಅಯ್ಯೋ, ಆಯ್ತು ಇರೋ, ಕಳಿಸ್ತೀನಿ ಇರೋ. ಏನಂತ ಬಾಸ್? ನಿರಂಜನ ಯಾರು ಹಚ್ಬೇಕು ಅಂಜನ? ಹಚ್ಚಬೇಡ. ನಮ್ಮ ಇಟ್ಟಿಗೆ ಕೂಡ ಸ್ವಾಮಿ ಅವ್ರ ಬಾಸ್ಗೆ ಬ್ಲಡ್ ಕೊಟ್ಬಿಟ್ಟು ಬರ್ತಾ ಇರ್ಬೇಕಾರೆ ರಸ್ತೆಯಲ್ಲಿ ತಲೆ ತಿರುಗಿ ಬಿದ್ದು ಬಿಟ್ಟಿದ್ದಾನಂತೆ. ಹೋಗ್ ಕರ್ಕೊಂಡ್ ಬಂದ್ಬಿಡ. ಓಡು. ಈಗ ತಗೊಂಡ್ರೆ 40, ಸಂಜೆ ಆದ್ರೆ 80. ತರಕಾರಿ ರಾತ್ರಿ ತಗೊಂಡ್ರೆ 120. ಯಾಕೆ? ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಲ್ಲ. ತರಕಾರಿ ರೇಟ್ ಏನಮ್ಮ? ಟೊಮೊಟೊ 40 ರೂಪಾಯಿ ಕೆಜಿ, ಬೀನ್ಸ್ 40 ರೂಪಾಯಿ, ಬೆಂಡೆಕಾಯಿ 40 ರೂಪಾಯಿ, ಬದನೆಕಾಯಿ 40 ರೂಪಾಯಿ, ಯಾವ್ದೇ ತಗೊಂಡ್ರು 40 ರೂಪಾಯಿ. ಸಕ್ಕರೆ ತಗೊಂಡ್ರೆ ಅದನ್ನು 40 ರೂಪಾಯಿ. ಅಲ್ಲಮ್ಮ, ಪೇಪರ್ ಅಲ್ಲಿ ಕಡಿಮೆ ರೇಟಿಗೆ ತರಕಾರಿ ಸಿಗುತ್ತೆ ಅಂತ ಹೇಳಿದಾರೆ, ನೀನೇನು ಇಷ್ಟೊಂದು ರೇಟ್ ಹೇಳ್ತಾ ಇದೀಯಾ? ಅದೇ ಪೇಪರ್ ಅಲ್ಲಿ ಲಾಯರ್ಗಳು ಬಿಟ್ಟು ಸಲಹೆ ಕೊಡ್ತಾರೆ ಅಂತ ಹಾಕಿದ್ದಾರೆ, ನೀವು ಕೊಟ್ಬಿಡ್ತೀರಾ? ಎಲ್ರು
ಎಲ್ಲರಿಗೂ ಅನ್ವಯಿಸಲ್ಲ, ಅದು ನಮ್ಮ ವೃತ್ತಿ ಧರ್ಮ. ಹಾಗೇನೆ ಇದು ನನ್ನ ವೃತ್ತಿನೇ. ಅದನ್ನೆಲ್ಲ ಬಿಟ್ಟಾಕಮ್ಮ, ಈ ರೇಟಿಗೆ ತರಕಾರಿ ಕೊಡ್ತೀಯಾ? ಮಡಿಕಳಿ ಜೇಬಲ್ಲಿ ಇದನ್ನ ನಿಮ್ ಹೆಂಡತಿ ವೈಶಾಲಿ ಬರ್ದ್ ಕಳ್ಸಿದ್ರ? ಹಿಂಗ್ ಗೊತ್ತಾಯ್ತು? ಈ ತರ ಚೌಕಾಸಿ ಮಾಡೋದು ನಿಮ್ ಮನೆಯವ್ರು ಅಂತ ಗ್ಯಾರಂಟಿ ಆಗಿ ಹೇಳ್ತೀನಿ. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಅಲ್ಲ, ಕಡಿಮೆ ರೇಟಿಗೆ ತರಕಾರಿ ಕೇಳೋದ್ ತಪ್ಪಾ? ಅಲ್ಲ ಸ್ವಾಮಿ, ರೂಪಾಯಿಗೆ 2 ಎಂಟಾಣಿ 4 ಕೊಡು ಅಂತ ಕೇಳಿದ್ರೆ ಯಾರಿಗಾದ್ರೂ ತಲೆ ಕೆಡಲ್ವಾ? ಆಯ್ತು ಬಿಡಮ್ಮ, ಬೇರೆ ಕಡೆನೇ ಹೋಗಿ ವಿಚಾರಿಸ್ತೀನಿ. ಹೋಗಿ ಹೋಗಿ, ಎಲ್ಲೋದ್ರು 40 ರೂಪಾಯಿನೇ ಕೆಜಿ. ಎಲ್ಲಾ ಕಡೆ ನಮ್ ಯೂನಿಯನ್ ಇದೆ, ಮತ್ ಇಲ್ಲಿಗೆ ಬರ್ಬೇಕು ನೀವು. ನೋಡಮ್ಮ, ಏನಾದ್ರೂ ಮಾಡಿ ಅದೇ ರೇಟಿಗೆ ತರಕಾರಿ ಕೊಟ್ಬಿಡಮ್ಮ. ನಿಮ್ಮನ್ ನೋಡಿದ್ರೆ ನನ್ಗೂ ಅಯ್ಯೋ ಅನಿಸ್ತದೆ. ಆದ್ರೆ 1 ಕಂಡೀಷನ್. ಏನಮ್ಮ ಇಂಗ್ಲಿಷ್ ಎಲ್ಲ ಮಾತಾಡ್ತಾ ಇದೀಯಾ? ನಾನು BA ಓದಿದ್ದೀನಿ. BA ಅಂದ್ರೆ? ಬೀದಿಲಿ ಅಕೌಂಟ್ ಬರೆಯೋದು. ನೋಡು, ನಾನ್ ಹೇಳಿದ ರೇಟ್ಗೆ ಇದನ್ನೆಲ್ಲ 10 ಕೆಜಿ ಮಾರ್ಕ ಬಂದ್ಬಿಡು. ನಾನು ತರಕಾರಿ ಮಾರ್ಬೇಕಾ? ಇನ್ನೇನ್ ನಾನಾ? ಇದರಿಂದ ನನಗೂ ಲಾಭ, ನಿಮ್ಗೂ ಲಾಭ. ಯೋಚನೆ ಮಾಡಿ. ಹ್ಞೂ ಅಂತೀನಮ್ಮ. ಹಂಗಾರೆ ತಗೊಂಡೋಗು. ಇದನ್ನೆಲ್ಲ ಏನಂತ ಕೂಗ್ಬೇಕಮ್ಮ? ಟೊಮೆಟೊ 40 ರೂಪಾಯಿ, ಬೀನ್ಸ್ 40 ರೂಪಾಯಿ, ಬೆಂಡೆಕಾಯಿ 40 ರೂಪಾಯಿ. ಆಪ್ ರೇಟ್ ಚೀಪ್ ರೇಟ್ ಅಂತ ಕೂಗ್ಬೇಕು. ಬೇಗ ಮಾರ್ಕ ಬರ್ಬೇಕು. ಆಯ್ತು ಬಿಡಮ್ಮ, ಅದಕ್ಕೆ ಯಾಕೆ ಹೊಡಿತೀಯಾ? ತರಕಾರಿ, ಟೊಮೆಟೊ, ಈರುಳ್ಳಿ, ಬೀನ್ಸ್, ಬೆಂಡೆಕಾಯಿ, ಬದನೆಕಾಯಿ 40 ರೂಪಾಯಿ. ತರಕಾರಿ ಆಪ್ ರೇಟ್ ಚೀಪ್ ರೇಟ್. ನಮಸ್ಕಾರ. ತರಕಾರಿ ಆಪ್ ರೇಟ್ ಚೀಪ್ ರೇಟ್ 40 ರೂಪಾಯಿ ತರಕಾರಿ. ನೀವು ಯಾರು ಕೊಂಡಲ್ವಾ? ಅಲ್ಲ, ಅವ್ರ ಅಣ್ಣ ರಂಗಣ್ಣ. ನಾನೇನ್ ಮಂಗಣ್ಣ ಅಲ್ಲ ರೀ, ನಾನ್ ನಿಮ್ ಕ್ಲೈಂಟ್ ಕೃಷ್ಣಪ್ಪ ರೀ. ನಮ್ ಕೇಸ್ ಕೊಟ್ಟಿನಲ್ಲ. ಯಾವ ಕೇಸು ಗೊತ್ತಿಲ್ಲ ಸಮಯ, ನಾವ್ ತರಕಾರಿ ಮಾರವ್ರು. ಹಿಂಗೆಲ್ಲ ಹೇಳ್ಬಿಡ್ರಿ, ಯಾಕ್ರಿ ಹಿಂಗ ಆಗ್ಬಿಡ್ರಿ? ಕೇಸ್ ಸಿಕ್ಕಿಲ್ಲ ಅಂತ ಟೋಪಿ ಹಾಕೊಂಡು ರೋಡಿಗೆ ಬಂದ್ಬಿಟ್ರ? ಸಮಯ ಪ್ರಪಂಚದಲ್ಲಿ ಒಬ್ಬರ ತರ 7 ಜನ ಇರ್ತಾರೆ. ಕನ್ಫ್ಯೂಸ್ ಆಗಿರೋರು ನೀವೇ. ತಕೊಳ್ಳಿ ಬೆಂಡೆಕಾಯಿ. ಅಲೋ, ಇದು ಬೆಂಡೆಕಾಯಿ ಅಲ್ಲ, ಬದನೆಕಾಯಿ. ಅಯ್ಯೋ, ಅದು ತೊಟ್ಟು ಸಿಕ್ಬಿಡ್ತಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟೆ. ಕನ್ಫ್ಯೂಸ್ ಆಗ್ಬೇಡಿ ನೋಡಿ, ಹಿಂಗೆ ಕನ್ಫ್ಯೂಸ್ ಆದ್ರೆ ನಮ್ ಕೇಸ್ ಕತೆ ಏನಾಗಬೇಕು ಅದ್ರ ಕಡೆ ಯೋಚನೆ ಮಾಡ್ರಿ. ಆಯ್ತು ಆಯ್ತು. ತರಕಾರಿ ಮಾಡ್ತಾ ಇದ್ದೀರಾ? ಏನಕ್ಕ ತರಕಾರಿ ಮಾರೋನು ಮರ್ಯಾದೆ ಕೊಡ್ತಾ ಇದೀಯಾ? ನೀವ್ ನಮ್ ಭಾವ ತಾನೆ? ಅಯ್ಯೋ, ಮಾಡ್ಕೋ ಭಾವನ್ನ, ಜೀವನ್ ಪೂರ್ತಿ ತರಕಾರಿನ ಫ್ರೀಯಾಗಿ ಕೊಡ್ತೀನಿ. ಒಂದ್ಸಲಿ ಮದ್ವೆ ಆಗಿರೋ ಸಾಲ್ದ ಎಷ್ಟಲ್ಲಿ ಮದ್ವೆ ಆಗ್ತೀರಿ? ಅಯ್ಯೋ, ನಾನವನಲ್ಲ ನಾನವನಲ್ಲ ನಾನವನಲ್ಲ. ಉಪೇಂದ್ರ ತರ ಡೈಲಾಗ್ ಹೊಡೆದ್ಬಿಟ್ರೆ ನಮ್ಗೇನ್ ಗೊತ್ತಾಗಲ್ವಾ? ನೀವ್ ನಮ್ ಭಾವನೆ. ಅಯ್ಯೋ, ನೀವ್ ಅವ್ರಲ್ವಾ? ಅಯ್ಯ, ಅವ್ರಲ್ಲ ಕಣ ಬಾ. ಹೋಗ್ಲಿ ಬಿಡ. ತರಕಾರಿ ಎಷ್ಟ? ಏನ್ ತಗೊಂಡ್ರು 40 ರೂಪಾಯಿ. ಮತ್ತೆ ಯಾಕೋ? ಓ, ಪೇಪರ್ ಅಲ್ಲೆಲ್ಲ ಅಷ್ಟ್ ಕಮ್ಮಿ ರೇಟ್ ಹಾಕಿದಾರೆ, ನೀನೇನ್ ಇಷ್ಟೊಂದ್ ರೇಟ್ ಹಾಕ್ತಿದ್ಯಾ? ಅಯ್ಯ, ಮನೇಲಿ ಬಿಟ್ಟೆ ಕೂತ್ ಬಿಟ್ಟಿರ್ತದೆ, ಪೇಪರ್ ನೋಡ್ಕೊಂಡ್ ಬಂದ್ಬಿಡ್ತದೆ. ತರಕಾರಿನ ಅಷ್ಟು ಸುಲಭ ಕೊಡಕದ್ದ. ನೋಡು, ಬೆಂಡೆಕಾಯಿ ಎಷ್ಟು ಹೇಳ್ತು? 40 ರೂಪಾಯಿ. ಟಮಾಟೊ ನೋಡು ಹೆಂಗದೆ. ಈರುಳ್ಳಿ ನೋಡು, ಒಂದು ಕುಯ್ದು ಬಿಟ್ರೆ ಇಡೀ ದಿನ ಉಪಯೋಗಿಸ್ಬೋದು. ಇವ್ರನ್ನ ನೋಡಿದ್ರೆ ಸೇಮ್ ಭಾವನ್ ತರನೇ ಇದಾರೆ ಕಣೆ. ಅವರ ಅಲ್ವಾ ಅಂತ ಹೇಗ್ ಕಂಡುಹಿಡಿಯೋದು? ಒಂದ್ ಕೆಲ್ಸ ಮಾಡು, ನೀನ್ ಹೇಗಾರು ನೇಸ್ ಮಾಡಿ ಅವ್ರ ಕೈ ಟಚ್ ಮಾಡು. ಡಾನ್ಸ್ ಮಾಡಿದ್ರೆ ನಿಮ್ ಭಾವ, ಇಲ್ಲ ಅಂದ್ರೆ ತರಕಾರಿ ಮಾರೋನು. ಏನಪ್ಪ, ಎಷ್ಟು ಬದನೆಕಾಯಿ ಕೆಜಿ? 40 ರೂಪಾಯಿ. ಬೆಳಗೆದ್ದು ಕಾಫಿ ಕೂಡಿ, ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ. ನನ್ನ ಹೆಸರೇ ರೋಮಿಯೋ, ನನ್ನ ಹುಡುಗಿ ಪೂನಂಬೇಡಿ, ಯಾಮಾರಿ ಕಣ್ಣುಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ. ನನ್ನ ಹೆಸರೇ ನಿಮ್ಗೇನ್ರಿ ಬಂತು? ನನ್ನ ಹತ್ರ ಸುಳ್ಳೇಳಿ ಇವ್ಳು ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀರಾ? ಇದೇ ತರ ಇನ್ನೊಂದ್ಸಲಿ ಕೈ ಇಟ್ಕೊಂಡು ಕುಡಿದ್ರೆ ಪರ್ಮನೆಂಟ್ ಆಗಿ ತರಕಾರಿ ಮಾರ ಕಳ್ಸ್ಬಿಡ್ತೀನಿ. ನೋಡ್ರಿ, ಹುಸೇನ್ ಸಾಬ್ ಅಂಗಡಿಗೆ ಹೋಗಿ ಈ ಪಾತ್ರೆ ಕೊಟ್ಟು ಹೊಸ ಪಾತ್ರೆ ಕೇಳಿ. ನಾನು 350 400 ಕೇಳ್ತೇನೆ. 200 ರೂಪಾಯಿ ಮೇಲೆ 1 ಪೈಸಾ ಕೊಟ್ರು ನಾನ್ ಸುಮ್ನೆ ಇರಲ್ಲ. ನಾನು ಪಾತ್ರೆ ಅಂಗಡಿಗೆ ಹೋಗಿ ಪಾತ್ರೆ ತರಬೇಕಾ? ಊರವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತೀರಾ ನನ್ನ ಹೆಂಡತಿ ನನ್ನ ನೋಡಿ ಗಡ 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 ಅಂತ ನಡುತ್ತಾಳೆ ಅಂತ? ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನಾನ್ ಮಿಕ್ಕರ್ಗೆಲ್ಲ ಫೋನ್ ಮಾಡ್ಬೇಕಾಗುತ್ತೆ. ಬೇಡಮ್ಮ, ಹೋಗ್ತೀನಮ್ಮ. ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ವೈಶಾಲಿನಿ ಯಾಕೆ ಕುಡ್ದೆ ಕಾಂಪ್ಲಾನು? ಹೊಸ ಪಾತ್ರೆ ತನ್ನಿ, ಬಾದಾಮಿ ಹಾಲು ಕೊಡ್ತೀನಿ. ಹುಸೇನ್ ಸಾಬ್ರಿದಾರಾ? ನಾನು ಕಲೀಲ, ಅವ್ರದಕ್ಕೆ ಮಗ, ನಿಮ್ದಕ್ಕೆ ಏನಾಗಬೇಕು? ಈ ಪಾತ್ರೆ ತಗೋತೀರ ನೋಡಿ. ಈ ಹಿಂದೆ ಈ ಪಾತ್ರೆಗೆ ನಮ್ದು ನೋಡಿದೆ ಅಲ್ಲ, ಯಾವ್ದೋ ಲೇಡಿ ಹಾಫ್ ರೇಟ್ ಚೀಪ್ ರೇಟ್ ತಗೊಂಡ್ಬಂದಿತ್ತು. ಅಯ್ಯೋ, ಅದು ನಾನು ಹೆಂಡ್ತೀನಿ. ಆಗ 350 ರೂಪಾಯಿ ಕೇಳಿದ್ರಂತೆ. ಅದು ಮೊನ್ನೆದು ರೇಟು, ಇವತ್ತಿಗೆ 400 ರೂಪಾಯಿ ಆಗ್ತದೆ.
ಪಾತ್ರೆ ರೇಟ್ ಎಷ್ಟು ಅದನ್ನ ಹೇಳಪ್ಪ. ಇದಕ್ಕೆ 500 ರೂಪಾಯಿ ಆಗ್ತದೆ. ಇದು ಹಳೇದು 100 ರೂಪಾಯಿ ವಜಾ ಮಾಡ್ತದೆ ನಾವು. ನಿಮ್ದಕ್ಕೆ 400 ರೂಪಾಯಿ ಕೊಡಿ. ಅಲ್ಲಪ್ಪ ನನ್ನ ಹೆಂಡತಿ ಕೊಟ್ಟಿರೋದು ಬರೀ 200 ರೂಪಾಯಿ. ಏನ್ ಸಾಬ್ ಇಷ್ಟು ಚೌಕಾಸಿ ಮಾಡ್ತದೆ? ಆ ಲೇಡೀಸ್ಗೆ ಚೌಕಾಸಿ ಅಂದ್ರೆ ನಿಮ್ದಕ್ಕೂ ಚೌಕಾಸಿನಾ? ನಾವು ಬಡವರು, ನಮ್ದಕ್ಕೆ ಪೇಟ್ಗೆ ಹೊಡಿಬೇಡಿ. ಅಯ್ಯೋ ನೋಡಪ್ಪ ಖಲೀಲ್, ನನ್ನ ಹೆಂಡತಿ 200 ರೂಪಾಯಿ ಕೊಟ್ಬಿಟ್ಟು ಹೊಸ ಪಾತ್ರೆ ತಗೊಂಬನ್ನಿ ಅಂತ ದಬಾಯಿಸಿ ಕಳ್ಸಿದಾಳೆ. ನಾನೇನಾದ್ರೂ ಬರೀ ಕೈಲಿ ಹೋಗ್ಬಿಟ್ರೆ ಕೆರ್ಕೊಳ ತರ ಒಡೆದ್ ಕಳಿಸ್ಬಿಡ್ತಾಳೆ. ಒಂದು ಕೆಲಸ ಮಾಡು, ನಿಮ್ಮ ಅಪ್ಪ ಬರೋದ್ರೊಳಗಡೆ ಬೇರೆ ಪಾತ್ರೆ ಕೊಟ್ಬಿಡು, ಅವ್ರಿಗೆ ಗೊತ್ತಾಗಲ್ಲ. ಅಬ್ಬಾ ನಮ್ದಕ್ಕೆ ಅಪ್ಪನ್ಗೆ ಬೀಚ್ ಮೇ ತಂದಿರ್ತದೆ. ನೀವು ನಿಮ್ದು ಹೆಂಡತಿಗೆ ನೀವು ಮೋಸ ಮಾಡ್ತದೆ ಅಂತ ನಾವು ನಮ್ಮ ಅಬ್ಬಂಗೆ ಮೋಸ ಮಾಡ್ಬೇಕು? ಆಗಾಕಿಲ್ಲ. ಪಾತ್ರನಿಲ್ಲ ಏನಿಲ್ಲ, ಹೋಗಿ. ಅಡ ನನ್ನ ಹೆಂಡತಿ ಬಗ್ಗೆ ಮಾತಾಡೋ ಆಗತ್ತೆ ನಿನಗಿಲ್ಲ. 200 ರೂಪಾಯಿ ಪಾತ್ರೆ ಕಿತ್ತತೆ ಕೊಡು. ಆ ಹೆಂಗಸಿಗೆ ನಮ್ದಕ್ಕೆ ಅಂಗಡಿಗೆ ಬರಬೇಡಿ ಅಂದ್ರೆ ನಿಮ್ಮನ್ನ ಕಳಿಸ್ಬಿಟ್ರೆ ಈಗ? ನಾನು ಯಾರು ಗೊತ್ತು ತಾನೆ? ಲಾಯರ್ ಗುಂಡಣ್ಣ. ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನಿಯತ್ತು. ನಮ್ಮಂತ ಲಾಯರ್ನ ಪೊಲೀಸರನ್ನ ಚೆನ್ನಾಗಿ ನೋಡ್ಕೋಬೇಕು, ಮುಂದೊಂದ್ ದಿನ ಉಪಯೋಗಕ್ಕೆ ಬರ್ತಾರೆ. ಸುಬಾ ಬರ್ತಾರೆ. ಈ ಕರಿ ಕೋಟ್ ನೋಡ್ರೆ ಹಿಡ್ಕೊಂಡು ಗುದ್ದಬೇಕು ಅನ್ಸುತ್ತೆ. ತಗೊಳ್ರಿ, ಚೌಕಾಸಿ ಮಾಡ್ತಾರೆ. ಚೌಕಾಸಿ ಹೋಗಿ ಇಲ್ಲಿಂದ. ನಿಮ್ಮಂತವ್ರು ಇಲ್ಲಿದ್ರೆ ನಮ್ ಗಿರಾಕಿ ಬರಕ್ಕಿಲ್ಲ. ಹೋಗಿ ಇಲ್ಲಿಂದ. ಸರ್ ನೀವು ಲಾಯರ್ ಗುಂಡಣ್ಣ ಅಲ್ವಾ? ಹೌದು, ಏನೀಗ? ಅಲ್ಲ ಸರ್, ಮೊನ್ನೆ ನೋಡಿದ್ರೆ ತರಕಾರಿ ಮಾರ್ತಾ ಇದ್ರಿ, ಅಲ್ಲಿ ನೋಡಿದ್ರೆ ನಾನವನಲ್ಲ ಅಂದ್ರಿ. ಇವತ್ತೇನು ಹಳೆ ಪಾತ್ರೆ ಕೈಯಲ್ಲಿ ಭಿಕ್ಷಣ? ಸುಮ್ನೆ ಹೋಗ್ರಿ, ಇವೆಲ್ಲ ನಿಮಗೆ ಯಾಕ್ರಿ? ಯಾಕೆ ಗುಂಡಣ್ಣವ್ರೆ, ಕೋರ್ಟಲ್ಲಿ ಕೇಸ್ಗಳಿಲ್ವಾ? ಪಾತ್ರೆ ಚೇಂಜ್ ಮಾಡ್ತಾ ಇದೀನಿ ನೋಡಿ, ಇಲ್ಲಿ ಬೇರೆ ಯಾವ ಅಂಗಡಿನೂ ಇಲ್ಲ. ನೀವೇನೇ ವ್ಯಾಪಾರ ಮಾಡದಿದ್ರು ಇವನ ಹತ್ರನೇ ಮಾಡ್ಬೇಕು. ನೀವು ಚೌಕಾಶಿ ಮಾಡಿದ್ನ ನಾನು ನೋಡ್ದೆ. ಆಡ್ದವಿ ಗಂಗಾಧರ, ನನ್ನ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಡ್ತಲ್ಲಪ್ಪ. ಗುಂಡಣ್ಣವ್ರೆ, ನಾ ಹೋಗ್ ಮುಂಚೆ ಒಂದ್ ಮಾತು ಹೇಳ್ತೀನಿ. ಇವನಿದಾನಲ್ಲ, ಇವನ್ನ ಕಂಡ್ರೆ ಇವ್ರ ಅಪ್ಪನಿಗೆ ಬಹಳ ಇಷ್ಟ. ಅವನ ಅಪ್ಪನ ಹತ್ರ ಇನ್ಫ್ಲೂಯೆನ್ಸ್ ಮಾಡ್ತಿದ್ರೆ ನಿಮ್ ಕೆಲಸ ಖಂಡಿತ ಆಗ್ತದೆ. ಏನು ಹುಸೇನ್ ಸಾಬ್ರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಿಮ್ ತರ ವ್ಯಕ್ತಿ ಎಲ್ಲೂ ಸಿಗಲ್ಲ ಬಿಡಿ. ಎಷ್ಟು ಜನಕ್ಕೆ ಸಹಾಯ ಮಾಡಿದೀರಾ. ನಿಮ್ ಹತ್ರ ಕಲಾ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಆ ಪಾತ್ರೆಗೆ ಹುಣಸೆ ಹಣ್ಣಾಕ್ ತಿಕ್ಕಿದ್ರು ಏನೂ ಆಗಲ್ಲ ಬಿಡಿ. ಅರೆ ಸ್ವಾಮಿ, ನಿಮ್ದು ಹೇಳಿದ್ದು ಕೇಳ್ಬಿಟ್ಟು ನಮ್ದು ದಿಲ್ ಖುಷಿಗೆ ಆಗ್ಬಿಟ್ಟಿದ್ದಾರೆ. ಯಾವ್ದೇನ ಸ್ವಾಮಿ, ನಿಮ್ದು ಪಾತ್ರೆಗೆ ತಂದಿದ್ದಾರ? ತಗೊಳ್ಳಿ, ಈ ಪಾತ್ರೆ ಇಟ್ಕೊಳ್ಳಿ. ಇದ್ರ ಮೇಲೆ 200 ರೂಪಾಯಿ ಕೊಡ್ತೀನಿ. ಹೊಸ ಪಾತ್ರೆ ಕೊಡ್ತೀರಾ? ನಂದು ಈ ಪಾತ್ರೆಗೆ ಎಲ್ಲೋ ನೋಡಿದಾರೆ ಈಗ. ಸ್ವಾಮಿ, ಈ ಕೌರತ್ಗೆ ಬಂದ್ಬಿಟ್ಟು ಬೇಜಾನ್ ಚೌಕಾಸಿಗೆ ಮಾಡ್ತಾ ಇತ್ತು. ಅರೆ ನಮ್ದು 300 ರೂಪಾಯಿಗೆ ಅದು 200 ರೂಪಾಯಿಗೆ ಅಂತಾರೆ. ಅವ್ರು ನಮ್ ಹೆಂಗಸ್ರೆ. ಏನ್ 200 ರೂಪಾಯಿ ಕೊಡ್ತೀನಿ, ಕೊಡ್ತೀರಾ? 1 ಮಿನಿಟ್ ರಾಜು. बेटा वही रे ये कौरत आया था ना पात्र पकड़ के. हाँ चौकसी कहता रे वही छे. अच्छा हाँ ठीक है मालूम हुआ. रखो रखो. ಯಾರು ನಿಮ್ಮ ಮಗನ? ಆ ಸ್ವಾಮಿ, ಈಗಿನ ಕಾಲದಾಗೆ ಮಕ್ಕಳಿಗೆ ಕೇಳ್ಬಿಟ್ಟು ವ್ಯಾಪಾರ ಮಾಡಬೇಕು ಇಲ್ಲ. मेरा बेटा बोला वो आदमी बेजान चौकसी करता है, 400 ರೂಪಾಯಿಗೆ ಕಮ್ಮಿ ವ್ಯಾಪಾರಕ್ಕೆ ಮಾಡಬೇಡ, 200 ರೂಪಾಯಿಗೆ ಏನಾದ್ರು ವ್ಯಾಪಾರ ಮಾಡಿದ್ರೆ ನಾನು ಇರಕ್ಕಿಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ. ಹಾಗಂದ್ರೆ ಹೇಗೆ ಹುಸೇನ್ ಸಾಬ್ರೆ? ನೀವು ಪಾತ್ರೆ ಕೊಡ್ಲಿಲ್ಲ ಅಂದ್ರೆ ನನ್ ಕಷ್ಟ ಆಗುತ್ತೆ, ಮನೆಗೆ ಹೋಗಕ್ ಆಗಲ್ಲ. ನನ್ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ನಿಮ್ದು ಪೇಸ್ ಕಟ್ಗೆ ನೋಡಿದ್ರೆ ನಮ್ದು ಹೊಟ್ಟೆ ಒಳಗೆ ನೆನ್ನೆ ತಿಂದಿದ್ದು ಬಿರಿಯಾನಿ ಕೋಳಿಗೆ ಆಗ್ಬಿಟ್ಟು ಅಂತ ಕೂಗ್ದಂಗೆ ಆಯ್ತದೆ. ನಿಮ್ಗೆ ಪಾತ್ರೆ ಕೊಡ್ಬೇಕು ಅಂತ ಅನ್ನಿಸ್ತದೆ. ಯಾಕರು ಏಕ್ ಕಾಮ್ ಕರೋ ಸ್ವಾಮಿ, ನಿಮ್ದು ನಮ್ಗೆ ರವಷ್ಟು ಎಲ್ಪ್ಗೆ ಮಾಡ್ಬಿಟ್ರೆ ನಾನು ನಿಮ್ಗೆ ಕೂಲಿಗೆ ವಜಾ ಮಾಡ್ಕೊಂಡ್ಬಿಟ್ಟು ಪಾತ್ರೆಗೆ ಕೊಡ್ತಾರೆ. ಟೀಕೆ? ಈಗ ನೀವು ಈ ಪಾತ್ರೆಗೆ ಕುಟ್ಬೇಕು ಸ್ವಾಮಿ. ನಾವು ಪಾತ್ರೆಗೆ ಕುಟ್ಬೇಕಾ? ಅರೆ ಇಸ್ಕೆ ನಿಮ್ಗೆ ಪಾತ್ರೆಗೆ ಬೇಕು ಅಂದ್ರೆ ನೀವು ಅಲ್ಲ, ನಿಮ್ದು ಕಾಂದಾನ್ಗೆ ಬಂದ್ಬಿಟ್ಟು ಕುಟ್ಬೇಕು. ನನ್ಗೆ ವಾದ ಮಾಡಕ್ ಗೊತ್ತ ಹೊರತು ಚೌಕಾಸಿ ಮಾಡಕ್ ಗೊತ್ತಿಲ್ಲ. ನೋಡ್ರಿ, ನೀವು ನಿಜವಾಗ್ಲೂ ಲಾಯರ್ ಆಗಿದ್ರೆ ನನ್ ಗಂಡನೇ ಆಗಿದ್ರೆ ಗಂಡಸೇ ಆಗಿದ್ರೆ ನಿಮ್ದು ಕೇಳು. ಭದ್ರಮ್ಮನ ಅಡ್ಡ ಅಂತ ಇದೆ, ಅಲ್ಲಿ ಬ್ಲಾಕ್ ಅಲ್ಲಿ ಸಿಲಿಂಡರ್ ಸಿಗುತ್ತೆ. ಅವಳು 800 ರೂಪಾಯಿ ಕೇಳ್ತಾಳೆ, ನೀವ್ 550 ರೂಪಾಯಿ ಮೇಲೆ 1 ಪೈಸೆನೂ ಕೊಡ್ಬೇಡಿ. ಅಲ್ಲಮ್ಮ, ಮಾಮೂಲಿ ಸಿಲಿಂಡರ್ಗೆ 425 ರೂಪಾಯಿ ತಗೋತಾರೆ, ಅಂತದ್ರಲ್ಲಿ ಬ್ಲಾಕ್ ಸಿಲಿಂಡರ್ಗೆ 550 ರೂಪಾಯಿ ತಗೊಂಡು ಯಾವ ಮುಟ್ಟಾಳ ಕೊಡ್ತಾನೆ? ನೀವು ಬುದ್ಧಿವಂತರು ತಾನೆ, ಬುದ್ಧಿವಂತಿಕೆ ಉಪಯೋಗಿಸಿ. ನನ್ನ ಹೆಸರು ಚೌಕಾಸಿ ವೈಶಾಲಿ ಅಂತ. ನಿಮ್ ಪ್ರಾಣ ಒತ್ತೆ ಇಟ್ಟಾದ್ರು ನನ್ನ ಹೆಸರು ಉಳಿಸಿ. ನಿಂತ್ಕೊಳ್ರಿ. ಯಾರ್ ಬೇಕಿತ್ತು? ಭದ್ರಮ್ಮ ಇದಾರ? ಭದ್ರಮ್ಮ ಇದಾರೆ. ಏನಾಗ್ಬೇಕಿತ್ತು?
ನೀವೇನ್ ಪೊಲೀಸ್ನವರಾ? ನಾವ್ ಯಾಕಪ್ಪ ಪೊಲೀಸ್ನವರು? ವೈಶಾಲಿ ಗೊತ್ತಲ್ಲ, ಅದೇ ಮಹಿಳಾ ಸಂಘದಲ್ಲಿ ಇದಾರಲ್ಲ. ಯಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಗ್ಯಾಸ್ ತಗೊಂಡಿದ್ರಂತೆ, ಖಾಲಿ ಆಗ್ಬಿಟ್ಟಿತ್ತು, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನ್ ಯಾರು ಗೊತ್ತಲ್ಲ, ಲಾಯರ್ ಗುಂಡಣ್ಣ. ಏನಾದ್ರೂ ಕಿರಿಕ್ ಗಿರಿಕ್ ಮಾಡಿದ್ರೆ ಅಷ್ಟೇ. ಓಹೋ ಬನ್ನಿ ಬನ್ನಿ, ಏನಾಗ್ಬೇಕಾಗಿತ್ತು? ನೀವು ಗ್ಯಾಸ್ ಏಜೆನ್ಸಿ ನಡೆಸ್ತಾ ಇದೀರ ಅಂತ ಗೊತ್ತಾಯ್ತು. ಹೌದು, ಬೇಡದೆ ಇರೋದ್ರಿಂದ ಸಿಲಿಂಡರ್ ತಂದು ಬೇಕಾದವ್ರಿಗೆ ಕೊಡ್ತೀವಿ. ಲೇಟ್ ಆಗಿ ಸಪ್ಲೈ ಆಗೋ ಸಿಲಿಂಡರ್ ಎಲ್ಲ ಇಲ್ಲೇ ಇರುತ್ತೆ, ಏನೋ ಸ್ವಲ್ಪ ಲಾಭಕ್ಕೆ ಮಾರ್ಕೊಳ್ತೀವಿ. ಖಾಲಿ ಸಿಲಿಂಡರ್ ತಂದಿದ್ದೀರಾ? ತುಂಬಿಸ್ಕೊಡ್ತೀನಿ, ಇಲ್ಲ ಅಂದ್ರೆ ಬದಲಾಯಿಸೇ ಕೊಡ್ತೀನಿ. ನೀವ್ ಎಷ್ಟು ಬೇಕಾದ್ರೂ ತಗೊಳ್ಳಿ, ಆದ್ರೆ ಒಂದು ಸಿಲಿಂಡರ್ಗೆ 425 ರೂಪಾಯಿ ಅಂತ ಪೇಪರ್ ಓದಿದ್ದೆ. ನೀವು ಬೇಕಾದ್ರೆ ಜಾಸ್ತಿ ತಗೊಳ್ಳಿ, ಒಂದ್ 10, 20, 80 ತಗೊಳ್ಳಿ. ನಮ್ಮ ಹತ್ರ ಒಂದ್ ಸಿಲಿಂಡರ್ ರೇಟ್ 800 ರೂಪಾಯಿ. ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏನೋ ಒಂದ್ 10-20 ಕಡಿಮೆ ಕೊಡಿ. ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಯ್ತಪ್ಪ, ನೀ ಹೇಳಿದ ರೇಟ್ಗೆ ಬರ್ತೀನಿ. 750 ರೂಪಾಯಿ ಕೊಟ್ಬಿಡಿ. ನೋಡಿ, ನಮ್ದೊಂದ್ ರೇಟ್ ಇದೆ, 550 ರೂಪಾಯಿ ಲಾಸ್ಟ್. ಏನ್ರಿ ಈಗ ಚೌಕಾಸಿ ಮಾಡ್ತೀರಾ ನೀವು? 550ಕ್ಕಿಂತ 1 ಪೈಸೆನೂ ಜಾಸ್ತಿ ಕೊಟ್ಟು ಸಿಲಿಂಡರ್ ತರಬೇಡಿ ಅಂತ ನನ್ನ ಹೆಂಡತಿ ಹೇಳ್ಬಿಟ್ಟಿದ್ದಾಳೆ. ನಾನು 560 ರೂಪಾಯಿ ಕೊಡ್ತೀನಿ, ದಯವಿಟ್ಟು ಕೊಟ್ಬಿಡಿ. ನೋಡ್ರಿ, ಒಂದೇ ರೇಟು 700 ರೂಪಾಯಿ ಅಷ್ಟೇ. ಅಮ್ಮ, ನಾನು ವಸೂಲಿಗೆ ಹೋಗಿ ಬರ್ತೀನಿ. ಸ್ವಲ್ಪ ಇರೇ, ಇವತ್ತು ರಂಗನ್ ಕರ್ಕೊಂಡು ವಸೂಲಿಗೆ ಹೋಗ್ಬೇಡ, ಈ ಗುಂಡನ್ ಕರ್ಕೊಂಡು ಹೋಗ್. ನಾನು ವಸೂಲಿಗೆ ಹೋಗ್ಬೇಕಾ? ಹೌದ್ರಿ, 200 ರೂಪಾಯಿ ಕಡಿಮೆ ಕೇಳ್ತಾ ಇದ್ದೀರಾ, ಜೊತೆಗೆ ಚೌಕಾಸಿ ಬೇರೆ ಮಾಡ್ತಾ ಇದ್ದೀರಾ. ಹೌದು, ನನ್ನ ಹೆಂಡತಿ ಹಾಕಿದ ಗೆರೆನ ದಾಟಕ್ಕಾಗಲ್ಲ. ಅಪ್ಪಿ ತಪ್ಪಿ ದಾಟ್ಬಿಟ್ರೆ ಬಗ್ಗಂತ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವ್ ಹೇಳಿದ ರೇಟ್ಗೆ ಸಿಲಿಂಡರ್ ಕೊಡ್ತೀನಿ. ಇವತ್ತು ನನ್ನ ಮಗಳು ವಸೂಲಿಗೆ ಹೋಗ್ತಾ ಇದ್ದಾಳೆ, ನೀವ್ ಅವಳ ಜೊತೆ ಹೋಗ್ ಬನ್ನಿ, ಆಮೇಲೆ ನಿಮಗ್ ಸಿಲಿಂಡರ್ ಕೊಟ್ಟು ಕಳಿಸ್ತೀನಿ. ಆಗ್ಬೋದು. ಇದೆ ಮನೆ. ಇವಾಗ ಇಲ್ಲಿಂದ ಒಬ್ಬ ವ್ಯಕ್ತಿ ಬರ್ತಾನ, ಅವನನ್ನ ಇಲ್ಲ ನಿಂತ್ ಮಾತಾಡ್ಸೋಣ. ತಗೊಳ್ಳಿ, ಇಟ್ಕೊಳ್ಳಿ ವಿಕೆಟ್. ನನಗೆ ಮೊದ್ಲಿಂದ ಇಷ್ಟವಾಗಿರೋ ಗೇಮ್ ಅಂದ್ರೆ ಎರಡೇ, ಒಂದು ಕ್ರಿಕೆಟ್, ಇನ್ನೊಂದು ಹಾಕಿ. ವಿಕೆಟ್ ಬದಲು ಬ್ಯಾಟ್ ಕೊಟ್ಟಿದ್ರೆ ರೋಡಲ್ಲೇ ಬ್ಯಾಟ್ ಆಡ್ಕೊಂಡು ನಿಂತು ಬಿಡ್ತಿದ್ದೆ. ನೀವ್ ಬ್ಯಾಟಿಂಗ್ ಮಾಡ್ತೀರಾ ಅಂದ್ರೆ ವಿಕೆಟ್ ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತೀರಾ ಅಂತ ಆಯ್ತು. ಉಪಯೋಗಿಸೋಣ ಬಿಡಿ, ಇದ್ರಲ್ಲೇ ಅಮೆರಿಕನ್ ಬೇಸ್ಬಾಲ್ ಆಡ್ಬಿಡ್ತೀನಿ. ಸರಿ, ಈಗ ಇಲ್ಲಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಹೆಸರು ವೆಂಕಟಿ ಅಂತ. ಅವನನ್ನ ಎದುರಿಸ್ಬಿಡ್ಬೇಕು. ಆಯ್ತು. ಅವನೇ ಬಾಲು, ಇದೇ ಬ್ಯಾಟು. ನಾನ್ ಬಾಲಿಂಗ್ ಮಾಡ್ತೀನಿ. ಏನ್ ಕದ, ನಿಮ್ಮಮ್ಮ ಬರ್ಲಿಲ್ವಾ? 10,000 ರೂಪಾಯಿ ವಸೂಲಿಗೆ ನಮ್ಮಮ್ಮ ಯಾಕೆ ಬರ್ಬೇಕು? ಇವತ್ 2ರಲ್ಲಿ ಒಂದ್ ಫೈಸ್ಲಾ ಆಗ್ಲೇಬೇಕು. ಒಂದ ಪ್ರಾಣ ಕೊಡ್ಬೇಕು, ಇಲ್ಲ ದುಡ್ಡು ಕೊಡ್ಬೇಕು. 10ಕ್ಕೆ 10 ಬಡ್ಡಿ, 20,000 ರೂಪಾಯಿ ತೆಗಿ. ಏನ್ ಕಂದ, ನೀನೇನ್ ನನ್ನ ಎದುರಿಸ್ತಾ ಇದೀಯಾ? ಬಟ್ಟದ ಕತೆ ಬೆದ್ರ ಬೊಂಬೆ ಜಾಸ್ತಿ ಆಗ್ಲಿಲ್ವಾ? ನಿಮ್ಗಿದೆಲ್ಲ ಗೊತ್ತಾಗಲ್ಲ. ಕೈಯಲ್ಲಿ ವಿಕೆಟ್ ಕೊಟ್ಟಿರೋದು, ತಿರುಗ್ಸಿ ವಿಕೆಟ್ ಹೊಡಿರುತ್ತಲ್ಲ. ಇದು ಒಡೆಯೋ ಮುಸುಡಿನ. ಅಮ್ಮ, ಸಾಲ ಕೊಟ್ಟವ್ರ ಹತ್ರ ನಯ ವಿನಯವಾಗಿ ಸಾಲನ ವಾಪಸ್ ತಗೊಂಡ್ಬಿಡ್ಬೇಕು. ನಿನಗೆ ಗೊತ್ತಾಗಲ್ಲ, ಸುಮ್ನೆ ನಾನು ಕೇಳ್ತೀನಿ. ನೋಡಪ್ಪ, ಈಸ್ಕೊಂಡ್ರ ಸಾಲನ ನಿಯತ್ತಾಗಿ ವಾಪಸ್ ಕೊಟ್ಬಿಡು. ಇಲ್ಲ ಅಂದ್ರೆ ನಾವು ಕಾನೂನು ಪ್ರಕಾರ ಹೋಗ್ತೀವಿ. ನಾವು ಕಾನೂನು ಪ್ರಕಾರ ಹೋದ್ರೆ ನೀನು ಜೈಲ್ ಸೇರ್ತೀಯ. ಜೈಲ್ ಸೇರಿದ್ರೆ ಅಷ್ಟು ಬೇಗ ನೀನು ಹೊರಗಡೆ ಬರಕ್ ಆಗಲ್ಲ, ಅಲ್ಲೇ ಕುಳಿತಾ ಇರ್ತೀಯ. ನೀನು ಒಬ್ಬ ಲಾಯರ್ನ ಇಡಬೇಕಾಗತ್ತೆ. ಓಹೋ, ನೀನ್ ಲಾಯರ್ ಅನ್ಸುತ್ತೆ. ಈ ದಂಧೆಗೆ ಬೇರೆ ಹಿಡಿದು ಬಿಟ್ಟಿದ್ಯಾ? ದುಡ್ಡು ಬೇರೆ ಬೇಕಾ? ಹಂಗಾರೆ ಅರ್ಧ ಕೊಟ್ಟು ಕಳಿಸ್ಲಾ? ಅರ್ಧ ಅಂದ್ರೆ ಅದೇ ಲಾಯರ್ ಭಾಷೆಯಲ್ಲಿ ಹೇಳ್ತಾರಲ್ಲ, ಆಫ್ ಮಾಡ್ರು. ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ? 4 ತದಕ್ರಿ, ಕೈಯಲ್ಲಿ ವಿಕೆಟ್ ಕೊಟ್ಟಿಲ್ವಾ? ಅಣ್ಣ ನೋಡು, ಈಗ ನೀನು ಈಸ್ಕೊಂಡ್ರ ಸಾಲನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಾನು ಇದರಿಂದ ಪ್ರಯೋಗ ಮಾಡಬೇಕಾಗತ್ತೆ. 1ರಿಂದ 1000 ಸುಮಾರು ಸೆಕ್ಷನ್ಗಳಿದೆ. ಸುಮ್ಮನೆ ಯಾಕಣ್ಣ, ದುಡ್ಡು ಕೊಟ್ಬಿಡೋಣ. ಹೆಂಗ್ಸು ಅಂತ ಸುಮ್ನೆ ಇದ್ರೆ ಗಂಡ್ ಬಿರಿತಾರ ಅರ್ಜ. ನೋಡ್ಕೊತೀನಿ ನಿನ್ನ, ನಮ್ಮ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ನೋಡ್ಕೊತೀನಿ. ಅಮ್ಮ, ಅಮ್ಮ, ಹೋದ್ ಕೆಲ್ಸ ಆಯ್ತಾ? ಈ ಲಾಯರ್ ಯಾವ್ದಕ್ಕೂ ಲಾಯಕ್ಕಿಲ್ಲಮ್ಮ. ಆ ವೆಂಕಟಿ ಓಡಿಸ್ಕೊಂಡ್ ಬಂದಿದ್ದಾರೆ. ನನ್ನ ಹತ್ರ ಚೌಕಾಸಿ ಮಾಡಕ್ಕಾಗತ್ತೆ? ನನಗ್ ಚೌಕಾಸಿ ಮಾಡಕ್ ಬರಲ್ಲ ಭದ್ರಮ್ಮ. ನನ್ನ ಹಿಂದಿ ಹೇಳ್ಕೊಟ್ಟಿದ್ದಾಳೆ, ಅದಕ್ಕೆ ಮಾಡ್ತಾ ಇದೀನಿ ಅಷ್ಟೇ.
ಓ ಭದ್ರಮ್ಮ, ನನ್ನ ಹತ್ರ ಮಾತ್ರ ಸಿಲಿಂಡರ್ಗೆ 700 ರೂಪಾಯಿ ತಗೋತ್ಯಾ, ನನ್ ಗಂಡನ ಹತ್ರ ಯಾಕಮ್ಮ ಜಾಸ್ತಿ ಕೇಳ್ತಾ ಇದ್ಯಾ? ನಿನ್ ಗಂಡ ಅಲ್ವಾ, ಅದೇನ್ ಗಂಟು ಅಂತ ಕಟ್ಕೊಂಡಿದ್ಯಾ? ಗಂಡ ಕೆಲ್ಸ ಹೇಳಿದ್ರೆ ಮಾಡಕ್ಕಾಗಲ್ಲ. ಇನ್ನೊಂದ್ಸತಿ ನಿನ್ ಗಂಡನ್ ಚೌಕಾಸಿ ಮಾಡುತ್ತೆ ಹೇಳ್ಕೊಟ್ರೆ ಏನ್ ಮಾಡ್ತ್ಯಾ? ನನ್ ಯಾರ್ ಗೊತ್ತಾ? ಕೆಟ್ಟವ್ರ ಪಾಲಿಗೆ ತೋಳಿ, ಒಳ್ಳೆಯವ್ರ ಪಾಲಿಗೆ ಚಂಪಾಕಲಿ ವೈಶಾಲಿ. ನಾನ್ ಯಾರು ಗೊತ್ತಾ? ಹೆಸರು ಭದ್ರಮ್ಮ, ಒಲೆದ್ರೆ ಅಟ್ಟಿ ಲಕ್ಕಮ್ಮ, ಸಿಡಿದ್ರೆ ದುರ್ಗಮ್ಮ. ಚಿಕ್ಕಮ್ಮ, ಸುನಂದಮ್ಮ, ಸಿಡಿಲೇ ಇಲ್ಲ. ಏಯ್ ಸಿಡಿಸಿ ನೋಡು. ಹೊಡಿಬೇಡ, ಬಿಟ್ಬಿಡು ಪ್ಲೀಸ್. ನೋವಾಯ್ತು ವೈಶಾಲಿ. ಮತ್ತಿನ್ನೇನೆ ಕಡಿಮೆ ರೇಟ್ಗೆ ಸಿಲಿಂಡರ್ ತಗೊಂಡು ಹೋಗಕ್ಕಾಗತ್ತೆ? ನಿನ್ ಗಂಡನಿಂದ ಎಷ್ಟು ಲಾಸ್ ಆಗಿದೆ ಗೊತ್ತಾ? ಭದ್ರಮ್ಮ, ನೀನು ಬೇಡ, ನಿನ್ ಸವಾಸನು ಬೇಡ, ನಿನ್ ಸಿಲಿಂಡರ್ ಬೇಡ. ನನ್ ಗಂಡ ನಾನ್ ಕರ್ಕೊಂಡು ಹೋಗ್ತೀನಿ, ಕಳ್ಸ್ಬಿಡು. ಏ ವೈಶಾಲಿ, ಇದೇ ಕಡೆ ಸಲ. ಇನ್ನೊಂದ್ಸಲ ನಿನ್ ಗಂಡನ್ ಚೌಕಾಸಿ ಮಾಡು ಅಂತ ಹೇಳ್ಕೊಟ್ರೆ ನನ್ನ ಮಗಳನ್ನ ನಿನ್ ಗಂಡನ್ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ. ಪಾರ್ವತಿ ಪರಮೇಶ್ವರ